ಪೌರತ್ವ ತಿದ್ದುಪಡಿ ಕಾಯ್ದೆ ಬಹುತೇಕ ಇವತ್ತೇ ಅನೌನ್ಸ್ ಆಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕ್ಷಣದಲ್ಲೂ ಬೇಕಾದರೂ ಇವತ್ತು ಅಧಿಸೂಚನೆಯನ್ನ ಪ್ರಕಟ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಿಎಎ ಜಾರಿಗೆ ಕೇಂದ್ರ ಗೃಹ ಇಲಾಖೆಯಿಂದ ಅಧಿಸೂಚನೆ ಹೊರಡಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು, ಉತ್ತರ ಪ್ರದೇಶದಲ್ಲಿ ಹಿಂದೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಆಗಿದೆ ಎನ್ನುವ ವಿಚಾರ ನೋಡಿ, ಸರ್ಕಾರ ಸಾಕಷ್ಟು ಕ್ರಮಕ್ಕೆ ಮುಂದಾಗ್ತಾ ಇದೆ. ದೇಶಾದ್ಯಂತ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ನಡೀತಾ ಇದ್ದು, ಪೌರತ್ವ ತಿದ್ದುಪಡಿ ಕಾಯ್ದೆ ನಿಯಮಗಳು ಇವತ್ತು ಅಧಿಸೂಚನೆ ಹೊರಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಸಿಎಎ ಜಾರಿಗೆ ಕೇಂದ್ರದಿಂದ ಇಂದು ಅಧಿಸೂಚನೆ ಹೊರಬೀಳುತ್ತೆ ನೋಡಿ. ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರವು ಕೂಡ ಈ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಿ ತೀರ್ತೀವಿ ಅಂತೇಳಿ. ಪ್ರಮುಖವಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ದೇಶಾದ್ಯಂತ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು. ಸಿಎಎ ಜೊತೆಗೆ ಎನ್ಆರ್ಸಿ ಇಂದಲೂ ಕೂಡ ಕೆಲವರು ಆತಂಕ ಕೂಡ ಒಳಗಾಗಿದ್ರು. ಯಾರು ಆತಂಕಕ್ಕೆ ಒಳಗಾಗೋದು ಬೇಡ ಅಂತೇಳಿ ಕೇಂದ್ರ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿತ್ತು. ನೋಡಿ, 1947 ಆಗಸ್ಟ್ 15 ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅಖಂಡ ಭಾರತವು ಕೂಡ ಎರಡು ಭಾಗ ಆಗುತ್ತೆ. ಒಂದು ಪ್ರಾಂತ್ಯ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಮುಸ್ಲಿಂ ದೇಶವಾಗಿ ಪಾಕಿಸ್ತಾನ ಸ್ಥಾಪಿತವಾಗುತ್ತೆ. ಇನ್ನೊಂದು ಭಾರತ ಬೇರೆ ಬೇರೆ ಭಾಷೆ, ಆಹಾರ, ನಡೆ, ನುಡಿ, ಜಾತಿ, ವರ್ಗ, ಬಣ್ಣ, ಹವಾಮಾನ, ನಂಬಿಕೆ ಎಲ್ಲವನ್ನು ಒಳಗೊಂಡಂಥ ದೇಶ ನಿರ್ಮಾಣವಾಗುತ್ತೆ. ಇಂತಹ ವೈವಿಧ್ಯತೆಯುಳ್ಳ ದೇಶಕ್ಕೆ ಎಲ್ಲರನ್ನೂ ಕೂಡ ಒಳಗೊಳ್ಳುವ ಸಮಾನ ಹಕ್ಕಿನ ಸಂವಿಧಾನ ಕೂಡ ರಚನೆ ಆಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನನ್ನೊಂದಿಗೆ ನನ್ನ ಸಹೋದ್ಯೋಗಿಗಳಾದಂಥ ಸ್ಮಿತಾ ರಂಗನಾಥ್, ಹಾಗೆ ಶ್ರೀಲಕ್ಷ್ಮಿ ಹಾಗೂ ಜಯಪ್ರಕಾಶ್ ಶೆಟ್ಟಿ ಅವರು ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಜಯಪ್ರಕಾಶ್ ಶೆಟ್ಟಿ ಅವರು ಈ ಹಿಂದಿನ ಹಂತದಲ್ಲಿ ಹೇಳ್ತಾ ಇದ್ರು, ಇದರಲ್ಲಿ ಒಂದಷ್ಟು ವಿಚಾರಗಳು ಗೊಂದಲಗಳಿತ್ತು ಅಂತೇಳಿ. ನೋಡಿ, ಬಹಳ ಸಿಂಪಲ್. ಈಗ ಏಕೆ ಗೊಂದಲ ಅಂತಂದರೆ, ಬೇರೆ ಬೇರೆ ದೇಶಗಳಿಂದ ಅಂದರೆ ಯಾರು ದೇಶದಿಂದ ಹೊರ ಹೋಗಿದ್ರು ವಾಪಸ್ ಇಲ್ಲಿಗೆ ಬಂದು ತಮ್ಮ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಈ ಒಂದು ಕಾಯ್ದೆ ಬಹಳ ಅನುಕೂಲಕರವಾಗುತ್ತೆ ಅಂತೇಳಿ. ಆದರೆ ಶ್ರೀಲಂಕಾ, ನೇಪಾಳ, ಬೇರೆ ಬೇರೆ ದೇಶಗಳಲ್ಲಿ ಅದಕ್ಕೆ ಅಲ್ಲಿಂದ ಯಾಕೆ ನೀವು ಇದಕ್ಕೆ ಅನುವು ಮಾಡಿ ಕೊಡೋದಿಲ್ಲ ಅನ್ನುವ ಕೂಗು ಕೂಡ ಕೇಳಿ ಬಂದಿತ್ತು.